ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಗಡಿಯಲ್ಲಿ ಸರಪಟಾಕಿ ಹಚ್ಚಿದಂಗೆ ಗುಂಡಿನ ಸದ್ದು ಮೊಳಗ್ತಾ ಇದೆ. ಪಾಕಿಸ್ತಾನ ಮತ್ತೆ ಹೇಡಿಯಂತೆ ಬಂದು ಅಮಾಯಕರ ಪ್ರಾಣ ತೆಗೆದಿದೆ. ಅಷ್ಟಕ್ಕೂ ಪೂಂಚ್ ಸೆಕ್ಟರ್ನಲ್ಲಿ ಏನಾಯ್ತು? ಪಾಕಿಸ್ತಾನಕ್ಕೆ ಪೂಂಚ್ನಲ್ಲಿ ಭಾರತದ ಮೇಲೆ ದಾಳಿ ಮಾಡೋಕೆ ಸಾಧ್ಯ ಆಗಿದ್ದು ಹೇಗೆ? ಇನ್ನೊಂದು ಸತ್ಯ ಏನಂದ್ರೆ, ಆಪರೇಷನ್ ಸಿಂಧೂರ್ ಜಸ್ಟ್ ಟ್ರೇಲರ್ ಅಷ್ಟೇ, ಪಿಕ್ಚರ್ ಇನ್ನೂ ಬಾಕಿ ಇದೆ. ಇದೆಲ್ಲದರ ಬಗ್ಗೆ ಒಂದಷ್ಟು ಡೆವಲಪ್ಮೆಂಟ್ಗಳ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಸಾಕಾಯ್ತಾ? ಇಷ್ಟಕ್ಕೆ ಸಾಕಾಗ್ಬಿಡುತ್ತಾ? ಖಂಡಿತ ಸಾಕಾಗ್ಲಿಲ್ಲ. ಇಷ್ಟಕ್ಕೆ ಸಂಭ್ರಮಿಸೋದು ಕೂಡ ಬೇಡ. ಯಾಕಂದ್ರೆ ಇನ್ನೂ ಆಟ ಶುರುವಾಗಿದ್ದಷ್ಟೇ. ಇನ್ನೂ ಕೂಡ LOCನಲ್ಲಿ ಭಾರತೀಯ ಸೇನೆ ಹಾಗೂ ಪಾಕಿಸ್ತಾನದ ಸೇನೆ ನಡುವೆ ವಾತಾವರಣ ಬಿಸಿಯಾಗಿದೆ. ಪಾಕ್ ಎಂಥ ನರಸತ್ತ ಸೇನೆ ಅಂದ್ರೆ, ನಮ್ಮ ಆರ್ಮಿ ವಿರುದ್ಧ ಹೋರಾಡೋದನ್ನ ಬಿಟ್ಟು ಅಮಾಯಕರ ಜೀವದ ಜೊತೆ ಆಟ ಆಡ್ತಾ ಇದೆ. ಇದೇ ನೋಡಿ ವ್ಯತ್ಯಾಸ. ನಾವು ಭಯೋತ್ಪಾದಕರನ್ನ ಹುಡುಕಿ ಕೊಲ್ತೀವಿ, ಆದ್ರೆ ಅವರು ನಮ್ಮಲ್ಲಿನ ಅಮಾಯಕರನ್ನ ಟಾರ್ಗೆಟ್ ಮಾಡ್ತಾರೆ. ಆಪರೇಷನ್ ಸಿಂಧೂರ್ ನಂತರ ಪೂಂಚ್ ಪ್ರದೇಶದ ಫೋಟೋ ನೋಡಿದರೆ ನಿಮಗೆ ಆಘಾತ ಆಗಬಹುದು. ಮಕ್ಕಳ ತಲೆ ಓಪನ್ ಆಗಿರುವಂಥ ಫೋಟೋ, ಅವರನ್ನ ಪೋಷಕರು ಎತ್ಕೊಂಡು ಹೋಗೋದು, ಇದನ್ನೆಲ್ಲ ನೋಡೋಕೆ ಆಗ್ತಾ ಇಲ್ಲ. 10 ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲರೂ ಕೂಡ ಭಾರತದ ನಾಗರಿಕರು. ಪಾಕಿಸ್ತಾನದ ಗಡಿ ಬಳಿ ಹಿಂದೂ ಹಾಗೂ ಸಿಖ್ಖರನ್ನ ಗುರಿಯಾಗಿಸಿ ಕೊಲ್ಲಲಾಗಿದೆ. ಹಾಗಾದ್ರೆ ಈಗ ಭಾರತದ ಪೂಂಚ್ ಹಾಗೂ ಉರಿ ಸೆಕ್ಟರ್ ಅನ್ನ ವಿಸ್ತರಿಸುವ ಸಮಯ ಬಂದಿದ್ಯಾ? ಭಾರತ ಪಹಲ್ಗಾಮ್ ದಾಳಿಯ ಪ್ರತೀಕಾರ ತೀರಿಸಿಕೊಂಡ ವಿಷಯಕ್ಕೆ ಭಾರತದೆಲ್ಲೆಡೆ ಸಂಭ್ರಮ ನಡೀತಾ ಇದೆ. ಆದರೆ ಈಗ ಜಮ್ಮುವಿನ ಜನರ ಮೇಲೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಆಪರೇಷನ್ ಸಿಂಧೂರ್ ನಡೆದ ಮೇಲೆ ಭಾರತದ ವಿರುದ್ಧ ಅಟ್ಯಾಕ್ ಮಾಡುವ ಪ್ಲಾನ್ ಪಾಕಿಸ್ತಾನ ಖಂಡಿತ ಮಾಡತ್ತೆ. ಆದರೆ ಪಾಕಿಸ್ತಾನದ ಒಳಗೆ ಬಲೂಚಿಸ್ತಾನ ಹಾಗೂ ಖೈಬರ್ ಪಖ್ತೂನ್ ಈ ಸಮಯದಲ್ಲಿ ಬಹಳ ಅಸ್ಥಿರತೆಯಲ್ಲಿದೆ. ಹಾಗಾಗಿ ಈಗ ಭಾರತ ಆಪರೇಷನ್ ಸಿಂಧೂರ್ ನಡೆಸಿ ಪಾಕಿಸ್ತಾನದ ಆಂತರಿಕ ಸಂಘರ್ಷ ಹೆಚ್ಚಿಸಿದೆ. ಹಾಗಾಗಿ ಇದೇ ಸಮಯ ನೋಡಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವ ಪ್ಲಾನ್ ಮಾಡಬಹುದು. ನಿನ್ನೆಯಿಂದ ಪೂಂಚ್ ಪ್ರಾಂತ್ಯದಲ್ಲಿ ಬಹಳಷ್ಟು ನಾಗರಿಕರ ಮೇಲೆ ಅಟ್ಯಾಕ್ ಮಾಡಲಾಗ್ತಾ ಇದೆ. ಈಗಾಗಲೇ 10 ಜನರು ಸತ್ತಿದ್ದಾರೆ. ಈ ದಾಳಿ ಪ್ಲಾನ್ ಮಾಡಿ ಮಾಡಲಾಗಿದೆ. ಪೂಂಚ್ನಲ್ಲಿ ಮನೆ, ಶಾಲೆ, ಆಸ್ಪತ್ರೆ ಹಾಗೂ ಸಾರ್ವಜನಿಕ ಜಾಗಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಈ ದಾಳಿಯಲ್ಲಿ ಯಾವ ರೀತಿ ಜನರಿಗೆ ಗಾಯ ಆಗಿದೆ ಅನ್ನೋದು ಹೇಳುವ ಹಾಗಿಲ್ಲ. ಕೆಲವರ ತಲೆ ಒಡೆದಿದೆ, ಕೆಲವರದು ಕಾಲು ಮುರಿದಿದೆ. ಇದಲ್ಲದೆ ಪಾಕಿಸ್ತಾನದ ಸೇನೆ ಪೂಂಚ್ ಪ್ರದೇಶದ ಗುರುದ್ವಾರದ ಮೇಲೆ ಕೂಡ ದಾಳಿ ಮಾಡಿದೆ. ಪೂಂಚ್ನಲ್ಲಿ ಯಾರ್ಯಾರು ಎಲ್ಲಿ ಇದ್ದಾರೆ ಅಂತ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ. ಹಾಗಾದ್ರೆ ಯಾಕೆ ಪೂಂಚ್ನಲ್ಲಿ ಮಾತ್ರ ಇಷ್ಟೊಂದು ಅಟ್ಯಾಕ್ ನಡೀತಾ ಇದೆ ಅಂತ ಹೇಳೋದಾದ್ರೆ, ಈ ಪೂಂಚ್ ಹಾಗೂ ಉರಿ ಸೆಕ್ಟರ್ ನಡುವಿನ ಹಾಜಿಪುರ್ ಪಾಸ್ ಭಾರತಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಎಲ್ಲಿ ಭಾರತ ಹಾಜಿಪುರ್ ಪಾಸ್ ಪ್ರದೇಶ ಭಾರತ ಆಕ್ರಮಣ ಮಾಡುತ್ತೋ ಅಂತ ಪಾಕಿಸ್ತಾನಕ್ಕೆ ಭಯ ಸೃಷ್ಟಿಯಾಗಿದೆ. ಹಾಗಾಗಿ ಪೂಂಚ್ ಪ್ರದೇಶದಲ್ಲಿ ಪಾಕಿಸ್ತಾನ ಸೇನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಫೋಕಸ್ ಮಾಡಿ ಅಟ್ಯಾಕ್ ಮಾಡ್ತಾ ಇದೆ. ಹಾಗಾದ್ರೆ ಪಾಕಿಸ್ತಾನ ಸೇನೆ ಭಾರತದ ಸೇನೆಯ ಮೇಲೆ ಪ್ರಭಾವ ಬೀರ್ತಾ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ಪಾಕಿಸ್ತಾನದ ಸೇನೆ ಬೇರೆ ಎಲ್ಲಾ ಪ್ರದೇಶದಲ್ಲಿ ಸರಿಯಾಗಿ ಪೆಟ್ಟು ತಿಂತಾ ಇದೆ. ಆದ್ರೆ ಪೂಂಚ್ ಪ್ರದೇಶದಲ್ಲಿ ಭಾರತದ ಸೇನೆಗೆ ಸ್ಟ್ರಾಟಜಿಕ್ ಡಿಸ್ಅಡ್ವಾಂಟೇಜಸ್ ಇದೆ. ಹಾಗಾಗಿ ಭಾರತದ ಸೇನೆಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಆದ್ರೆ ಭಾರತದ ಸೇನೆಯ ಬಳಿ ಮದ್ದು ಗುಂಡು ಬಹಳಷ್ಟು ಇದೆ. ಸೇನೆಯ ಸಂಖ್ಯೆ ಕೂಡ ಜಾಸ್ತಿ ಇದೆ. ಆದ್ರೆ ಪಾಕಿಸ್ತಾನದ ಬಳಿ ಎಷ್ಟು ಮದ್ದು ಗುಂಡುಗಳಿದೆಯೋ ಅಷ್ಟು ಭಾರತದ ಒಂದು ರಾಜ್ಯದ ಬಳಿ ಇದೆ. ಹಾಗಾದ್ರೆ ಪೂಂಚ್ನಲ್ಲಿ ಕೇವಲ ಹಿಂದೂ ಹಾಗೂ ಸಿಖ್ರನ್ನ ಮಾತ್ರ ಕೊಲ್ಲಲಾಗ್ತಾ ಇದೆಯಾ? ಇಲ್ಲ. ಮೊಹಮ್ಮದ್ ಆದಿಲ್, ಸಲೀಂ ಹುಸೇನ್, ರೂಬಿ ಕೌರ್, ಮೊಹಮ್ಮದ್ ಝೈನ್ 10 ವರ್ಷ, ಮೊಹಮ್ಮದ್ ಅಕ್ರಮ್ 55 ವರ್ಷ, ಅಕ್ರಮಿಕ್ ಸಿಂಗ್, ರಂಜಿತ್ ಸಿಂಗ್, ಝೋಯಾ ಖಾನ್ 12 ವರ್ಷ, ಮೊಹಮ್ಮದ್ ರಫಿ 36 ವರ್ಷ, ಮೊಹಮ್ಮದ್ ಇಕ್ಬಾಲ್ 45 ವರ್ಷ ಇವರನ್ನ ಕೊಲ್ಲಲಾಗಿದೆ. ಹಾಗಾದ್ರೆ ಪಾಕಿಸ್ತಾನದ ಪ್ಲಾನ್ ಏನೋ ಬೇರೆ ಇದೆ. ಎಲ್ಲಿ ಈ ಹಾಜಿಪುರ್ ಪಾಸ್ ಭಾರತದ ಸೇನೆ ವಶಪಡಿಸಿಕೊಳ್ಳುತ್ತೋ ಅಂತ ಭಯ ಸೃಷ್ಟಿಯಾಗಿದೆ. ಹಾಗಾಗಿ ಈ ಪೂಂಚ್ ಪ್ರಾಂತ್ಯದಲ್ಲಿ ಭಾರತದ ಸೇನೆಯನ್ನ ಬ್ಯುಸಿ ಇಡುವಂತ ಪ್ಲಾನ್ ಆಗಿದೆ. ಹಾಗಾದ್ರೆ ಹಾಜಿಪುರ್ ಪಾಸ್ ಯಾಕೆ ಭಾರತಕ್ಕೆ ಬಹಳ ಮುಖ್ಯ ಅಂದ್ರೆ, ನೀವು ಮ್ಯಾಪ್ನಲ್ಲಿ ಗಮನಿಸಿದ್ರೆ ಪೂಂಚಿನ ಉತ್ತರ ಭಾಗದಲ್ಲಿ ಉರಿ ಸೆಕ್ಟರ್ ಇದೆ. ಈ ಎರಡೂ ಪ್ರಾಂತ್ಯದ ಮಧ್ಯೆ ಈ ಹಾಜಿಪುರ್ ಪಾಸ್ ಇದೆ. ಈ ಹಾಜಿಪುರ್ ಪಾಸ್ ಪಾಕಿಸ್ತಾನದ ಸೇನೆಯ ಕಂಟ್ರೋಲ್ನಲ್ಲಿದೆ. ಯಾರಾದ್ರೂ ಪೂಂಚ್ನಿಂದ ಉರಿ ಸೆಕ್ಟರ್ಗೆ ಹೋಗ್ಬೇಕಾದ್ರೆ ಸುತ್ಕೊಂಡು ಹೋಗ್ಬೇಕಾಗತ್ತೆ.
ಎಲ್ಲಾದ್ರೂ ಭಾರತದ ಸೇನೆ ಈ ಹಾಜಿಪುರ್ ಪಾಸ್ ಪಡೆದ್ರೆ ನೇರವಾಗಿ ನಾವು ಪೂಂಚ್ನಿಂದ ಹಾಜಿಪುರ್ ಪಾಸ್ ಮೂಲಕ ನಾವು ಉರಿ ಸೆಕ್ಟರ್ಗೆ ತಲುಪಬಹುದು. ಹಾಗಾದ್ರೆ ಪೂಂಚ್ನಲ್ಲಿ ಪಾಕಿಸ್ತಾನದ ಸೇನೆ ಯಾಕೆ ಇಷ್ಟು ಪ್ರಬಲವಾಗಿದೆ ಅಂದ್ರೆ, ಈ ಪೂಂಚ್ ಹಾಗೂ ಉರಿ ಸೆಕ್ಟರ್ ಈ ಹಾಜಿಪುರ್ನ ನಡುವೆ ಇದೆ. ಈ ಪ್ರದೇಶ ಬಹಳ ಎತ್ತರ ಪ್ರದೇಶದಲ್ಲಿದೆ. ಪೂಂಚ್ ಪ್ರದೇಶ ಹಾಜಿಪುರ್ ಪಾಸ್ನಿಂದ ಕೆಳಗಡೆ ಇದೆ. ಹಾಗಾಗಿ ಪಾಕಿಸ್ತಾನ ಎತ್ತರದಿಂದ ಪೂಂಚ್ ಪ್ರದೇಶದ ಮೇಲೆ ದಾಳಿ ಮಾಡ್ತಾ ಇದೆ. ಆದ್ರಿಂದ ಪೂಂಚ್ನಲ್ಲಿ ಇಷ್ಟು ಸಾವು ನೋವು ಆಗ್ತಾ ಇರೋದು. ಭಾರತ ಈಗ ಚೈನೀಸ್ ಮಾಡೆಲ್ ಫಾಲೋ ಮಾಡ್ತಾ ಇದೆ ಅಂತ ಪಾಕಿಸ್ತಾನಕ್ಕೆ ಅನಿಸ್ತಾ ಇದೆ. ಆ ಚೈನೀಸ್ ಮಾಡೆಲ್ ಏನಂದ್ರೆ, ಸ್ವಲ್ಪ ಸ್ವಲ್ಪವಾಗಿ ಅಟ್ಯಾಕ್ ಮಾಡಿ ಇಂಚಿಂಚಾಗಿ ಭೂಮಿಯನ್ನ ಆಕ್ರಮಣ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಈಗ ಪಾಕಿಸ್ತಾನ ಗಾಬರಿಯಾಗಿ ಪೂಂಚ್ ಮೇಲೆ ದಾಳಿ ಮಾಡಿದೆ. ಒಟ್ಟಾರೆ ಪಾಕಿಸ್ತಾನದ ಆರ್ಥಿಕತೆ ಮಂಡಿಯೂರಿ ಕುಳಿತಿದೆ. ಅದಲ್ಲದೆ ಪಾಕಿಸ್ತಾನದಲ್ಲಿ ಯಾವುದೇ ಚುನಾಯಿತ ಪ್ರಧಾನಮಂತ್ರಿ ಇಲ್ಲ. ಈಗಿರುವ ಪ್ರಧಾನಮಂತ್ರಿ ಪಾಕಿಸ್ತಾನಿ ಸೇನೆ ಮೂಲಕ ಅಪಾಯಿಂಟ್ಮೆಂಟ್ ಮಾಡಲಾಗಿದೆ. ಮಾಜಿ ಪ್ರಧಾನಮಂತ್ರಿ ಪಾಕಿಸ್ತಾನದ ಜೈಲಿನಲ್ಲಿದ್ದಾನೆ. ಅದಲ್ಲದೆ ಆ ಜೈಲಿನಲ್ಲಿ ಅವನೇ ಸೇಫ್ ಇಲ್ಲ. ಇದಲ್ಲದೆ ಪಾಕಿಸ್ತಾನದ ಎಲ್ಲಾ ರಾಜ್ಯಗಳು ಸ್ವತಂತ್ರರಾಗಲು ಬಯಸುತ್ತೆ. ಹಾಗಾದ್ರೆ ಭಾರತ ಈಗ ಪಾಕಿಸ್ತಾನಕ್ಕೆ ಮತ್ತೊಂದು ಹೊಡೆತ ಹೊಡಿಬೇಕಾ? ನೇರವಾಗಿ POK ಅಲ್ಲದಿದ್ರೆ ಸ್ವಲ್ಪ ಸ್ವಲ್ಪವಾಗಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಿಸ್ತರಿಸಬೇಕು. ಯಾಕಂದ್ರೆ ಒಂದೇ ದಿನದಲ್ಲಿ ಸಂಪೂರ್ಣ POKಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಭಾಗವಾಗಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಿಸ್ತರಿಸ್ತಾ ಬರಬೇಕು. ಸೊ ಇನ್ನೂ ತಾಳ್ಮೆಯಿಂದ ಇರೋಣ, ಮುಂದೆ ದೊಡ್ಡದಾಗಿ ಸಂಭ್ರಮಿಸೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.